ಆಕಾಶವಾಣಿ ಕಲಬುರಗಿ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಬಸಪ್ಪ ಡೋಣೂರ್ ಅವರು ಬರೆದಿರುವ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಹಾಗೂ ಮಹಾಲಿಂಗಯ್ಯ ಕೆ. ಸ್ವಾಮಿ ಅವರ ಕವನ ಸಂಕಲನ ಬೊಗಸೆಯ ಚಂದಿರ ಈ ಎರಡೂ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಡಾ. ಲಕ್ಷ್ಮೀ. ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಇದು ಬಸವಕಂದ ನಾಮಾಂಕಿತ ಶ್ರೀ ವಿಶ್ವನಾಥ್ ಬಸಪ್ಪ ಡೋಣೂರವರ 37ನೇ ಕೃತಿಯಾಗಿದೆ. ಈ ಕೃತಿ ಚನ್ನಬಸವ ಪ್ರಕಾಶನ ಕಲಬುರಗಿಯಿಂದ ಮೇ 2025ರಲ್ಲಿ ಪ್ರಕಟವಾಗಿದೆ. ಇದರ ಮುಖಬೆಲೆ 150 ರೂಪಾಯಿಗಳು. ಇದರ ಮುಖಪುಟ ವಿನ್ಯಾಸವನ್ನು ಅನಿಲ್ ಹಂದರಕಿ, ಪುಸ್ತಕ ವಿನ್ಯಾಸ ರಾಜಶೇಖರ ಪಾಟೀಲ್, ವಿರಾಟ್ ಪ್ರಿಂಟರ್ಸ್, ಲೋಹರ್ಗಲ್ಲಿ, ಕಲಬುರಗಿಯಿಂದ ಮುದ್ರಣಗೊಂಡಿದೆ. ಈ ಪುಸ್ತಕ ಒಟ್ಟು 240 ಪುಟಗಳನ್ನು ಒಳಗೊಂಡಿದೆ. ಬಸವಣ್ಣನವರ ಪೂರ್ವಜರು ಎಂಬ ಅಧ್ಯಾಯದಿಂದ ಆರಂಭವಾಗುವ ಈ ಕೃತಿ ಬಸವಣ್ಣನವರ ಜನನದ ಕಾರಣ, ಬಸವಣ್ಣನವರ ವಂಶಾವಳಿ, ಬಸವಣ್ಣನವರ ಜನನ, ಬಸವ ಸತ್ಯ ಘಟನೆಗಳು, ಭಾಗ್ಯವಾಡಿಯಿಂದ ಕೂಡಲ ಸಂಗಮಕ್ಕೆ, ಕೂಡಲ ಸಂಗಮದಲ್ಲಿ ವಿದ್ಯಾರ್ಜನೆ, ಸಂಗಮನಾಥನ ಸಾಕ್ಷಾತ್ಕಾರ, ವಚನ ರಚನೆ, ಮಂಗಳ ವೇಳೆಯಲ್ಲಿ ಕರಣಿಕ ಸೇವೆ, ಚನ್ನಬಸವಣ್ಣನ ಜನನ, ಅಲ್ಲಮಪ್ರಭು, ಸಿದ್ದರಾಮ ಸೇರಿದಂತೆ ಹಲವು ಶರಣ ಶರಣೆಯರ ಪರಿಚಯ ವಿವರಿಸುವ ವಿವಿಧ ಅಧ್ಯಾಯಗಳು ಇಲ್ಲಿವೆ. ಲಿಂಗಾಯತ ಧರ್ಮ ಸ್ಥಾಪನೆ, ಅನುಭವ ಮಂಟಪ ಸ್ಥಾಪನೆ, ಬಿಜ್ಜಳನ ಕೊಲೆ, ಚನ್ನಬಸವಣ್ಣನವರ ವಚನಗಳಲ್ಲಿ ಐತಿಹಾಸಿಕ ಘಟನೆಗಳು, ಬಿಜ್ಜಳನ ಕಲ್ಯಾಣ ಕ್ರಾಂತಿ, ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಜನಪದರು ಕಂಡಂತೆ ಸೇರಿದಂತೆ ಒಟ್ಟು 49 ಅಧ್ಯಾಯಗಳು ಈ ಕೃತಿಯಲ್ಲಿವೆ. ಈ ಕೃತಿಯನ್ನು ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಸೊನ್ನ ಇವರಿಗೆ ಅರ್ಪಣೆ ಮಾಡಲಾಗಿದೆ. ಈ ಕೃತಿಗೆ ಶರಣೆ ಶಾಂತಾಬಾಯಿ, ಶರಣ ಶಿವಗೊಂಡಪ್ಪ ಔಟಿ ಇವರು ತಮ್ಮ ತಾಯಿ ತಂದೆಗಳ ಸ್ಮರಣಾರ್ಥ ಗ್ರಂಥದಾಸೋಹವನ್ನು ಮತ್ತು ಶರಣ ಶಿವಾನಂದ ಸಿಂದಗಿ ಮಸಬಿನಾಳ್ ಅವರು ತಮ್ಮ ಅತ್ತೆ ಮಾವಂದಿರಾದ ಲಿಂಗೈಕ್ಯ ಗುರುಲಿಂಗಪ್ಪ ಚಿಕ್ಕೊಂಡ ಮತ್ತು ಲಿಂಗೈಕ್ಯ ಶಾಂತಾಬಾಯಿ ಗುರುಲಿಂಗಪ್ಪ ಚಿಕ್ಕೊಂಡಿವರ ಸ್ಮರಣಾರ್ಥ ಗ್ರಂಥದಾಸೋಹ ಗೈದಿದ್ದಾರೆ. ಈ ಕೃತಿ ಶರಣೆ ಶಂಕ್ರಮ್ಮ, ಶರಣ ಶಿವಾನಂದ ಸಿಂದಗಿ ಇವರ 50ನೇ ವರ್ಷದ ಕಲ್ಯಾಣ ಮಹೋತ್ಸವದ ಕರೆಯೋಲೆಯಾಗಿ ಮುದ್ರಿಸಲಾಗಿದೆ. ಈ ಕೃತಿಗೆ ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠ ಬಸವನ ಭಾಗ್ಯವಾಡಿ ಶ್ರೀಗಳಾದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಶುಭ ಸಂದೇಶ ಬರೆದಿದ್ದಾರೆ. ಈ ಗ್ರಂಥವನ್ನು ಕುರಿತು ಬಸವಣ್ಣನವರು ಬದುಕಿದ್ದು 63 ವರ್ಷ ಎಂಬುದನ್ನು ವಚನಾಧಾರಿತ ಐತಿಹಾಸಿಕ ಘಟನೆಗಳ ಉದಾಹರಣೆಯೊಂದಿಗೆ ದೃಢೀಕರಿಸಿದ್ದಾರೆ. ಮಹಾನ್ ಕ್ರಾಂತಿಯೋಗಿ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಎಂಬ ಸಂಶೋಧನಾತ್ಮಕ ಗ್ರಂಥ ಲೇಖಕರು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆಂದು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಕೃತಿ ಓದುವ ಮುನ್ನ ಎಂಬ ಶೀರ್ಷಿಕೆಯಲ್ಲಿ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟ್ ಕಲಬುರಗಿಯವರು ಸಮಾಜದಲ್ಲಿ ಇಂದು ನಡೆಯುತ್ತಿರುವ ಕೊಲೆ, ಸುಲಿಗೆ, ದರೋಡೆ, ದಬ್ಬಾಳಿಕೆ, ಶೋಷಣೆ, ಅನ್ಯಾಯ, ಮಹಿಳೆಯರ ಮೇಲಿನ ಅತ್ಯಾಚಾರ, ದ್ವೇಷ, ಅಸೂಯೆಗಳಂಥ ಕೆಟ್ಟ ಕೆಲಸಗಳಿಗೆ ತಿಲಾಂಜಲಿಯನ್ನಿಟ್ಟು ಬಸವಣ್ಣನವರ ಕನಸಿನ ಮೇಲು ಕೇಳಿಲ್ಲದ, ಜಾತಿ ಮತ ಭೇದವಿಲ್ಲದ, ದಯೆ ತುಂಬಿದ ಧರ್ಮದ ಅಗತ್ಯವಿದೆ. ಇದಕ್ಕೆ ಬಸವಣ್ಣನವರ ಸಮತಾವಾದವೇ ಮದ್ದು. ಬಸವಣ್ಣನವರ ಸಮಾಜ ನಿರ್ಮಾಣದ ಕನಸು ನನಸಾಗಿಸುವ ಹಿನ್ನೆಲೆಯಲ್ಲಿ ಪ್ರಸ್ತುತ ಈ ಕೃತಿ ಬಹಳ ಮಹತ್ವದಾಗಿದೆ ಎಂದು ಹೇಳಿರುವ ಮಾತುಗಳು ಔಚಿತ್ಯಪೂರ್ಣವಾಗಿವೆ. ಬಸವಣ್ಣನವರ ಪೂರ್ವಜರು ಗ್ರಂಥದ ಮೊದಲನೇ ಅಧ್ಯಾಯವಾಗಿದ್ದು, ಬಸವಣ್ಣನವರಿಗೆ ದೇವರಾಜ ಎಂಬ ಅಣ್ಣನಿದ್ದನು. ಅವರ ಪೂರ್ವಜರು ಇಂದಿನ ಯಾದಗಿರಿ ಜಿಲ್ಲೆ ಸುರ್ಪುರ ತಾಲೂಕಿನ ಭೂಗತ ಮಂಡಿಗೆ ಎಂಬ ಗ್ರಾಮದವರು. ಮುಂದೆ ಭಾಗ್ಯವಾಡಿಗೆ ಹೋದರು. ಬಸವಣ್ಣನವರು ಉಪನಯನ ನಿರಾಕರಿಸಿ ಕೂಡಲ ಸಂಗಮಕ್ಕೆ ಹೋದ ಮೇಲೆ ಅವರ ವಂಶಜರು ತಂದೆ, ತಾಯಿ, ಅಣ್ಣ ದೇವರಾಜ ಅವರಿಗೆ ಅವಮಾನ ಸಹಿಸಲಾಗದೆ ಭಾಗ್ಯವಾಡಿ ತೊರೆದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕವಿಳಾಸಪುರಕ್ಕೆ ಹೋದರು ಎಂಬ ಚಾರಿತ್ರಿಕತೆಯನ್ನು ಈ ಗ್ರಂಥ ಕಟ್ಟಿಕೊಡುತ್ತದೆ. ಬಸವಣ್ಣನವರ ಜನನಕ್ಕೆ ಕಾರಣ ಎಂಬ ಶೀರ್ಷಿಕೆಯಲ್ಲಿ ಬಸವಣ್ಣನವರು ಎಲ್ಲರಲ್ಲಿಯೂ ದೈವತ್ವವನ್ನು ಕಾಣುವುದು, ದೈವೇ ಧರ್ಮದ ಮೂಲ ಎಂಬ ಸಿದ್ಧಾಂತ ಅವರದಾಗಿತ್ತು. ಭಕ್ತಿ ಸಾಮ್ರಾಜ್ಯ, ಕಲ್ಯಾಣ ರಾಜ್ಯ ಸ್ಥಾಪಿಸಬೇಕೆಂಬ ಉದ್ದೇಶದಿಂದ ಅವತರಿಸಿದರು ಎಂಬ ವಿಚಾರವು ವಿಶೇಷ ಸಂಗತಿಯಾಗಿದೆ. ಇಲ್ಲಿಯವರೆಗೂ ಬಂದ ಬಸವಣ್ಣನವರ ಕುರಿತ ಕೃತಿಗಳಿಗಿಂತಲೂ ಈ ಕೃತಿ ಬಸವಣ್ಣನವರ ವಂಶಾವಳಿಯನ್ನು ಅತ್ಯಂತ ಸುವ್ಯವಸ್ಥಿತ ಚಾರಿತ್ರಿಕ ನೋಟದಿಂದ ಕೂಡಿದೆ.
ಭಾಗ್ಯವಾಡಿ ಅಗ್ರಹಾರದ ಶಿವರಾಯಪ್ಪ ಕುಲಕರ್ಣಿ ಅವರ ಮಗ ವಾಸುದೇವ ಕುಲಕರ್ಣಿ ಇಂಗಳೇಶ್ವರ ಅವರಿಗೆ 4 ಜನ ಮಕ್ಕಳು: ಬಲದೇವ, ನೀಲಕಂಠ ಶಾಸ್ತ್ರಿ, ಮಾದಲಾಂಬಿಕೆ, ಸಿದ್ದರಸ. ಬಲದೇವನ ಮಗಳು ಗಂಗಾಂಬಿಕೆ, ನೀಲಕಂಠ ಶಾಸ್ತ್ರಿ ಮಗ ಶಿವದೇವ, ಮಾದಲಾಂಬಿಕೆ ಗಂಡ ಮಾದರಸ ಇವರಿಗೆ ದೇವರಾಜ, ನಾಗಲಾಂಬಿಕೆ, ಬಸವಣ್ಣ ಎಂಬ ಮಕ್ಕಳು, ಸಿದ್ದರಸನ ಮಗಳು ನೀಲಾಂಬಿಕೆ. ಹೀಗೆ ವಂಶವೃಕ್ಷವನ್ನು ಕೃತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಬಸವಣ್ಣನವರು ಭಾಗ್ಯವಾಡಿ ಎಂಬ ಊರಲ್ಲಿ ಕ್ರಿಸ್ತಶಕ 1105ರಲ್ಲಿ ಜನಿಸಿದರು. ಅವರು 13 ವರ್ಷಗಳವರೆಗೆ ಭಾಗ್ಯವಾಡಿಯಲ್ಲಿದ್ದರು ಎಂದು ಕೃತಿಯಲ್ಲಿ ವಿವರಿಸಲಾಗಿದೆ. ಬಸವಣ್ಣನವರು ಬಾವಿಯಲ್ಲಿ ಬಿದ್ದು ಸತ್ತ ಬಾಲಕನನ್ನು ಬದುಕಿಸುವಂಥದ್ದು, ಬಹುದೇವೋಪಾಸನೆಯ ಖಂಡನೆ ಮಾಡುವಂಥದ್ದು, ಉಪನಯನ ನಿರಾಕರಣೆ ಮಾಡುವಂತಹ ಘಟನೆಗಳು ಕೂಡ ಕೃತಿಯಲ್ಲಿ ಚಿತ್ರಿತವಾಗಿವೆ. ಭಾಗ್ಯವಾಡಿಯಿಂದ ಕ್ರಿಸ್ತಶಕ 1118ರಲ್ಲಿ ಬಸವಣ್ಣನವರು ಉಪನಯನವನ್ನು ಧಿಕ್ಕರಿಸಿ ಕೂಡಲ ಸಂಗಮಕ್ಕೆ ಹೋದರು ಎಂಬುದನ್ನು ಈ ಕೃತಿ ತಿಳಿಸುತ್ತದೆ. ಅಲ್ಲಿ ಬಸವಣ್ಣನವರು 1118ರಿಂದ 1130ರವರೆಗೆ ವಿದ್ಯಾರ್ಜನೆಯನ್ನು ಕೈಗೊಂಡರು. ಅಲ್ಲಿಯ ಗುರುಕುಲದಲ್ಲಿ 12 ವರ್ಷ ವೇದ, ಆಗಮ, ಉಪನಿಷತ್, ವ್ಯಾಕರಣ, ತರ್ಕ, ಗಣಿತ ಮುಂತಾದ ವಿಷಯಗಳನ್ನು ತಳಸ್ಪರ್ಶ ಅಭ್ಯಾಸ ಮಾಡಿದರು. ಬಸವಣ್ಣನವರು ವಚನಗಳನ್ನೂ ರಚಿಸಿದರು. ಅಲ್ಲದೆ ಕ್ರಿಸ್ತಶಕ 1131ರಲ್ಲಿ ಗಂಗಾಂಬಿಕೆಯೊಂದಿಗೆ ಬಸವಣ್ಣನವರು ಮದುವೆಯಾದರು ಎಂಬ ವಿಷಯಗಳು ಕಾಲಬದ್ಧವಾಗಿ ದಾಖಲಿಸಲಾಗಿದೆ. ಮುಂದೆ ತಮ್ಮ ಸೂಕ್ಷ್ಮಮತಿ ಚಾಣಕ್ಷತನದಿಂದ 1132ರಲ್ಲಿ ಮಂಗಳವೇಡಿಯಲ್ಲಿ ಕರ್ಣಿಕರಾಗಿ ಸೇವೆಯೇ ಸಲ್ಲಿಸಲು ತೊಡಗಿದರು. 1132ರಲ್ಲಿ ಬಸವಣ್ಣನವರ ಅಕ್ಕ ನಾಗಲಾಂಬಿಕೆ ಮತ್ತು ಶಿವದೇವರಿಗೆ ಮಗುವಾಗಿ ಚನ್ನಬಸವಣ್ಣ ಜನಿಸಿರುವ ವಿಚಾರ ಈ ಕೃತಿಯಲ್ಲಿ ಮೂಡಿಬಂದಿದೆ. ಅಯ್ಯ ಭಕ್ತಿಗೆ ನೆಲೆವೀಡಾದುದು ಕಲ್ಯಾಣ 36 ವರ್ಷ, ಅಯ್ಯ ಅನುಭವಕ್ಕೆ ಶಿವಸದನವಾಯಿತು 27 ವರ್ಷ, ಅಯ್ಯ ಹಿಂದಿನಂತನುಭವ ಹಿಂದಿನಂತೆ ಭಕ್ತಿ ಇಲ್ಲ, 3 ಮಾಸದೊಳಗಾಗಿ ಇಲ್ಲಿ ಆಡಲು ಭಯವಿಲ್ಲ, ಕೇಳಯ್ಯ ಕೂಡಲ ಸಂಗಮ ದೇವಯ್ಯ ಎಂಬ ವಚನವು ಚಾರಿತ್ರಿಕತೆಯನ್ನು ಕಟ್ಟಿಕೊಡುವಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಈಗಾಗಲೇ ಡಾಕ್ಟರ್ PB ದೇಸಾಯಿ ಅವರು ಬರೆದ ಬಸವೇಶ್ವರ ಮತ್ತು ಅವನ ಕಾಲ ಎಂಬ ಸಂಶೋಧನಾತ್ಮಕ ಕೃತಿ ಅವಲಂಬಿಸಿ ಇಲ್ಲಿ ಬಸವಣ್ಣನವರ ಚರಿತ್ರೆಯನ್ನು ರಚಿಸಿರುವುದು ಕಾಣಬಹುದು. ಬಸವಣ್ಣನವರು ಕಾಯಕ, ದಾಸೋಹ, ಕಲ್ಯಾಣ ರಾಜ್ಯ ನಿರ್ಮಿಸುವ, ಜಾತಿಭೂತವನ್ನು ನಾಶ ಮಾಡುವ ಪ್ರಮುಖ ಉದ್ದೇಶಗಳನ್ನು ಇಟ್ಟುಕೊಂಡು 1132 ಜನವರಿ 14ರಂದು ಮಕರ ಸಂಕ್ರಾಂತಿ ದಿನದಂದು ಲಿಂಗಾಯತ ಧರ್ಮ ಸ್ಥಾಪಿಸಿದರು ಎಂಬುದು ಶೋಧಾತ್ಮಕವೂ ವಿನೂತನವೂ ಆದ ಚಾರಿತ್ರಿಕ ಸಂಗತಿಯಾಗಿದೆ. ಬಸವಣ್ಣನವರು 1141ರಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು. ಇದರಲ್ಲಿ 770 ಶರಣರು ಸದಸ್ಯರಾಗಿದ್ದರು. ಇಲ್ಲಿ ಯಾವುದೇ ಜಾತಿಯ, ಯಾವುದೇ ಕಾಯಕದ ಶರಣರಿಗೆ ಅವಕಾಶವಿತ್ತು. ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯವಿತ್ತು. ತಮ್ಮ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲು ಅವಕಾಶವಿತ್ತು. ಕಾಯಕಕ್ಕೆ ಪ್ರಥಮ ಪ್ರಾಶಸ್ತ್ಯ ಒದಗಿಸಲಾಗಿತ್ತು ಎಂಬ ವಿಚಾರ ಅನುಭವ ಮಂಟಪ ಜಗತ್ತಿಗೆ ಸಾರಿದ ಅಥವಾ ಎತ್ತಿ ಹಿಡಿದ ಮಾನವೀಯ ಮೌಲ್ಯಗಳು ಮೂಲ ತಳಾದಿಯಾಗಿತ್ತು ಎಂಬುದನ್ನು ಈ ಕೃತಿ ಸಾಬೀತುಪಡಿಸುತ್ತದೆ. ಗ್ರಂಥದಲ್ಲಿ ಪ್ರಭುದೇವರ, ಹಡಪದಪ್ಪಣ್ಣರ, ಸಿದ್ದರಾಮೇಶ್ವರರ, ನೀಲಾಂಬಿಕೆಯ, ಕಿನ್ನರಿ ಬೊಮ್ಮಯ್ಯನ, ಮಡಿವಾಳ ಮಾಚಿದೇವರ, ನೂಲಿಯ ಚಂದಯ್ಯ ಮೊದಲಾದ ಶರಣರ ಜನನ, ಕಾಲ, ತಂದೆ ತಾಯಿಯ ವಿವರ, ವ್ಯಕ್ತಿತ್ವ ಚಿತ್ರಣಗಳು ಅತ್ಯಂತ ಸುಂದರವಾಗಿ ಮೂಡಿಬಂದಿವೆ. ಕೃತಿಯ ಪ್ರತಿ ಅಧ್ಯಾಯದ ಶೀರ್ಷಿಕೆಯ ಮೇಲುಗಡೆ ಔಚಿತ್ಯಪೂರ್ಣವಾಗಿರುವಂತಹ ಚಿತ್ರಪಟಗಳು ಹಾಕಿರುವುದು ವಿಷಯದ ಆಶಯವನ್ನು ಸ್ಪಷ್ಟಪಡಿಸುತ್ತವೆ. ಕೊನೆಯಲ್ಲಿ ಆಕರ ಗ್ರಂಥಗಳ ಯಾದಿಯನ್ನು ನೀಡಿರುವುದು ವಿಶೇಷವಾಗಿದೆ. ಆರ್ ಸುಲೇಖಾ ಮಾಲಿ ಪಾಟೀಲ್ ನಿವೃತ್ತ ಕನ್ನಡ ಉಪನ್ಯಾಸಕರು, ಕಲಬುರಗಿ ಇವರು ಬೆನ್ನುಡಿ ಬರೆದಿದ್ದು, ಬಸವಣ್ಣನವರು ತಮ್ಮ 63 ವರ್ಷಗಳ ಜೀವನದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಹೇಗೆ ಮೀಸಲಿಟ್ಟಿದ್ದಾರೆಂಬುದನ್ನು ಎಳೆ ಎಳೆಯಾಗಿ ತೊಳೆ ತೊಳೆಯಾಗಿ ಹಿಡಿದಿಟ್ಟು ಸಂಶೋಧನಾತ್ಮಕ ಕೃತಿಯಾಗಿ ಹೊರಹೊಮ್ಮಿಸಿದ್ದಾರೆ. ಕೊನೆಯ 2 ಅಧ್ಯಾಯಗಳು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಎಂಬ ಬಿರುದು ಹೇಗೆ ಪಾತ್ರರಾಗಿದ್ದಾರೆಂಬುದನ್ನು ವಿಶ್ಲೇಷಿಸಿರುವುದು ಮನನಂಬುವಂತೆ ಚಿತ್ರಿಸಿದ್ದಾರೆ. ಬಸವಣ್ಣನವರ ಜೀವಿತಾವಧಿ ಕುರಿತು ಅನೇಕ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ ಎಂದಿರುವ ಮಾತುಗಳು ಕೃತಿಯ ಮಹತ್ವವನ್ನು ತಿಳಿಸುತ್ತವೆ. ಇಂತಹ ಸಂಶೋಧನಾತ್ಮಕ ಕೃತಿಯನ್ನು ನೀಡಿದ ಶರಣ ವಿಶ್ವನಾಥ್ ಡೋಣೂರ್ ಅವರಿಗೆ ಶುಭ ಹಾರೈಕೆಗಳು. ಬೊಗಸೆ ಚಂದಿರ ಮಹಾಲಿಂಗಯ್ಯ ಕೆ. ಸ್ವಾಮಿ ಇವರ ಕೃತಿ. 3 ದಶಕಗಳ ಕಾಲ ಕೃಷಿ ನೀರಾವರಿ ಇಲಾಖೆಗಳಲ್ಲಿ ವೃತ್ತಿನಿರತರಾದ ಮಹಾಲಿಂಗಯ್ಯ ಕೆ. ಸ್ವಾಮಿಯವರು ಸಾಹಿತ್ಯ, ಸಂಗೀತ, ಬಾನುಲಿ ನಾಟಕ ಕ್ಷೇತ್ರಗಳಲ್ಲಿ ಬಹು ಆಸಕ್ತಿ ಉಳ್ಳವರು. ಇವರ ಚೊಚ್ಚಲ ಕವನ ಸಂಕಲನವೇ ಬೊಗಸೆಯ ಚಂದಿರ. ಈ ಕವನ ಸಂಕಲನ ಅಮರ್ಜ ಪ್ರಕಾಶನ ಕಡಗಂಚಿಯಿಂದ 2025ರಲ್ಲಿ ಮೊದಲ ಮುದ್ರಣ ಕಂಡಿದೆ. ಈ ಪುಸ್ತಕ ಒಟ್ಟು 98 ಪುಟಗಳು, 120 ರೂಪಾಯಿ ಮುಖಬೆಲೆಯನ್ನು ಹೊಂದಿದೆ. ಇದರ ಮುಖಪುಟ ವಿನ್ಯಾಸವನ್ನು
ಕ್ರಿಯಾರಾಮ್ ಬೆಂಗಳೂರು ಅವರು, ಅಕ್ಷರ ಜೋಡಣೆಯನ್ನು ಜವಾಹರ್ ಆದಿ ಕಲಬುರ್ಗಿಯವರು ಮತ್ತು ವಿಶ್ವಾಸ್ ಪ್ರಿಂಟ್ ಬೆಂಗಳೂರು ಇವರು ಈ ಕವನ ಸಂಕಲನವನ್ನು ಮುದ್ರಿಸಿದ್ದಾರೆ. ಈ ಕೃತಿಯನ್ನು ಕವಿಗಳು ತಮ್ಮ ತಂದೆಯವರಾದ ಲಿಂಗೈಕ್ಯ ಶ್ರೀ ಕಲ್ಲಯ್ಯ ಸ್ವಾಮಿ ಮತ್ತು ಮಾತೋಶ್ರೀ ಲಿಂಗೈಕ್ಯ ಶ್ರೀಮತಿ ಬಸಮ್ಮ ಅವರಿಗೆ ಅರ್ಪಿಸಿದ್ದಾರೆ. ಕಲಬುರಗಿಯ ಸಾಹಿತಿಗಳಾದ ಶ್ರೀ ಧರ್ಮಣ್ಣ ಎಚ್ ದನ್ನಿ ಅವರು ಈ ಕೃತಿಯ ಮುನ್ನುಡಿಯನ್ನು ಬರೆದಿದ್ದಾರೆ. ಅವರು ಈ ಕವನ ಸಂಕಲನ ಕುರಿತು ಕವಿ ಹೃದಯದ ಮಹಾಲಿಂಗಯ್ಯ ಕೆ ಸ್ವಾಮಿಯವರು ಭಾವನಾತ್ಮಕ ವ್ಯಕ್ತಿತ್ವ ಹೊಂದಿದವರು, ಸದಾ ಓದು ಬರಹಗಳಲ್ಲಿಯೇ ತಲ್ಲೀನರಾಗಿ ಕಾವ್ಯ ಲಹರಿಯಲ್ಲಿ ತೊಡಗಿಸಿಕೊಂಡವರು. ಈ ಲಹರಿಯಲ್ಲಿ ತೇಲಿ ಬಂದ ಚೈತ್ರದ ಚಿಗುರು, ನಿನ್ನ ಒಡಲಿನ ಕರೆಗೆ, ದೇವರು ಹುಡುಕುತ್ತ, ಅಮ್ಮನಿಗಾಗಿ ಹಾಗೂ ಬೊಗಸೆಯ ಚಂದಿರ ಎಂಬ ಶೀರ್ಷಿಕೆಯ ಕವನಗಳು ಕೃತಿಯ ಒಟ್ಟು ಮೌಲ್ಯವನ್ನು ಹೆಚ್ಚಿಸಿವೆ ಎಂದಿದ್ದಾರೆ. ಅಲ್ಲದೆ ಬೊಗಸೆಯ ಚಂದಿರ ಚೊಚ್ಚಲ ಕವನ ಸಂಕಲನವಾದರೂ ಅರ್ಥಪೂರ್ಣ ಕೃತಿಯಾಗಿದೆ. ಅಕ್ಷರಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಹೂವಿನ ಹಂದರದಂತೆ ಪೋಣಿಸಿದ ಕಾವ್ಯ ಕಟ್ಟಿದ್ದಾರೆ. ಬೊಗಸೆಯ ಚಂದಿರ ನಮ್ಮೆಲ್ಲರ ಮನದ ಚಂದಿರವಾಗಲಿ, ಬೆಳದಿಂಗಳ ಚಲುವು ಎಲ್ಲೆಡೆ ಪಸರಿಸಲಿ ಎಂದು ಶುಭ ಹಾರೈಸಿದ್ದಾರೆ. ಈ ಕೃತಿಯ ಬೆನ್ನುಡಿಯಲ್ಲಿ ವೃತ್ತಿ ಮತ್ತು ಪ್ರವೃತ್ತಿಗಳನ್ನು ಮೈಗೂಡಿಸಿಕೊಂಡು ಕಾವ್ಯ ಕಟ್ಟುತ್ತಾ ಹೆಜ್ಜೆ ಹಾಕಿದವರು ಗಡಿಭಾಗದಲ್ಲಿ ಕನ್ನಡ ಕಂಪನ್ನು ಪಸರಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಳಿವಯಸ್ಸಿನಲ್ಲಿಯೂ ಕಾವ್ಯ ಪ್ರೀತಿ, ತೋಟಗಾರಿಕೆ ಕಾರ್ಯಗಳನ್ನು ಮುಂದುವರಿಸಿದ್ದಾರೆ. ಕಾವ್ಯ ಅವರ ಮನಸ್ಸನ್ನು ಇನ್ನಷ್ಟು ಕ್ರಿಯಾಶೀಲಗೊಳಿಸಿದೆ ಎಂದು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಿಲ್ತಿಪ್ಪಿಯವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಹೆಸರಿಗಿದೆ ಹೆಸರು, ಭಿನ್ನ ಹೆಸರು, ಚೈತ್ರದ ಚಿಗುರು, ವಾಕಿಂಗ್, ಬೆಕ್ಕು ಇಲಿ, ನೆನಪುಗಳ ಜೋಕಾಲಿ, ನೆನಪಿನ ದೋಣಿ, ಗೀಜಗ, ಮಧು, ಅಲೆಮಾರಿ, ಅಹಾ ಇಬ್ಬನಿಗಳೇ, ಕನ್ನಡಮ್ಮ, ಕೊಳಗೇರಿ, ಅಗಲಿಕೆಯ ಕ್ಷಣ, ನಿನ್ನ ಒಡಲಿನ ಕರೆಗೆ, ನಾವೇ ಕುಸುಮಗಳು, ಆದಿತ್ಯ, ದೇವರ ಹುಡುಕುತ, ಅಮ್ಮನಿಗಾಗಿ, ಜ್ಯೋತಿರ್ಗಮಯ, ಬೊಗಸೆಯ ಚಂದಿರ, ಚಿನ್ನ ಎಂಬ ಶೀರ್ಷಿಕೆಯ ಹೊಸ ಶೈಲಿಗೆ ಹೊಂದಿಕೊಂಡಿರುವ ವಸ್ತು ವೈವಿಧ್ಯತೆಯಿಂದ ಕೂಡಿದ ಅರ್ಥಪೂರ್ಣ 61 ಕವಿತೆಗಳು ಈ ಸಂಕಲನದಲ್ಲಿವೆ. ಹೆಸರಿಗಿದೆ ಹೆಸರು, ಭಿನ್ನ ಹೆಸರು ಕವಿತೆ ಸಂಕಲನದ ಮೊದಲ ಕವಿತೆಯಾಗಿದ್ದು, ಕವಿತೆಯಲ್ಲಿ ಕವಿ ಸಮಾನಾರ್ಥಕವಾಗಿ ಬಳಸುವ ವಿವಿಧ ಪದಗಳನ್ನು ಬಳಕೆ ಮಾಡಿ ಕವಿತೆಯನ್ನು ರಚಿಸಿರುವುದು ವಿಶೇಷವಾಗಿದೆ. ಹೆಸರು ಹೆಸರು ಹೆಸರಲ್ಲೇನಿದೆ ಎಂದಿರಾ, ಸಂದರ್ಭಕ್ಕೆ ತಕ್ಕಂತೆ ಹೆಸರಿಗೊಂದಿದೆ ಹೆಸರ, ಅದೇ ಹೆಸರು ಎನ್ನುತ್ತಾರೆ ಕವಿ. ಚೈತ್ರದ ಚಿಗುರು ಹಿಂದೂ ಸಂಪ್ರದಾಯದಂತೆ ಹೊಸ ವರ್ಷ, ಪ್ರಕೃತಿ ಮಾತೆ ಹೊಸತನಕ್ಕೆ ಮೈದಡವಿ ಚಿಗುರೆಲೆ ಮೂಡಿ ಹಸಿರು ತೊಟ್ಟು ಕಂಗೊಳಿಸುವ ಸುಸಂದರ್ಭ ಎನ್ನುವುದನ್ನು ದಾಖಲಿಸುತ್ತಲೇ ಕವಿ ಮಾವು ಬೇವು ಸುಖ ದುಃಖ ಸಮಾನವಾಗಿ ಸ್ವೀಕರಿಸಲು ಮನುಷ್ಯನಿಗೆ ನೀಡುವ ಮೂಕ ಸಂದೇಶ ಸಮರಸದ ಜೀವನಕ್ಕೆ ನಾಂದಿ ಹಾಡುತ್ತಾರೆ. ನೆನಪಿನ ಡೋಣಿ ಕವಿತೆಯು ಕವಿಯ ಇಳಿಯ ವಯಸ್ಸಿನ ಸೂಕ್ಷ್ಮತೆಯನ್ನು ನಿರೂಪಿಸುತ್ತದೆ. ಇಳಿಯ ವಯಸ್ಸಿನಲ್ಲಿ ನಿಂತು ಜೀವನವನ್ನು ಕಣ್ಣಾಡಿಸುವ ಕವಿ ಬದುಕಿನ ಏರಿಳಿತಗಳನ್ನು, ಅನುಭವಗಳನ್ನು ಚಿತ್ರಿಸುತ್ತಾರೆ. ಇಳಿ ವಯಸ್ಸಿನಲ್ಲಿ ಈಗ ಕಣ್ಣಾಡಿಸಿದೆ, ಒಂದ್ಸಲ ಚಿಕ್ಕವನಿಂದಾಗಿನಿಂದಿಡಿದು ಇಂದಿನವರೆಗೆ ಭಾವಚಿತ್ರಗಳನ್ನು ನೋಡಿ. ಗೀಜಗ ಕವಿತೆ ಗೀಜಗ ಹಕ್ಕಿಯ ಕುಶಲತೆ, ಚಾಣಾಕ್ಷತೆ, ಗೂಡು ಹಣೆಯುವ ಸೂಜಿಗತೆಗಳನ್ನು ಕಂಡು ಕವಿ ಬೆರಗಾಗುತ್ತಾರೆ. ಮರಗಳ ತುದಿಗಳಲ್ಲಿ, ಕಂದರ ಇಕ್ಕಟ್ಟಿನ ಸ್ಥಳಗಳಲ್ಲಿ ಗೂಡು ಕಟ್ಟುವ ಅದರ ಸ್ಥಳ ಆಯ್ಕೆ ಗಿಜುಗದ ಚಾಣಾಕ್ಷತನದ ಧೂತಕವಾಗಿದೆ. ಗೀಜಗನ್ನು ಕವಿ ಬಣ್ಣಿಸುವ ರೀತಿ ಇದು. ಜಾಣರದಿ ಜಾಣ ನೀ ಪಕ್ಷಿ, ನಿನ್ನಂತೆ ಬರದು ಜಲಜಾಕ್ಷಿ, ಕಲೆಗಾರ ಕೂಡ ನಾಚಿದನು ನಿನ್ನ ಆಮನೆಯ ಸೊಬಗು ನೋಡಿ, ಇಂಚಿಂಚು ಕುಶಲ ಕಲೆ ಒಂಟಿ, ಜೀವಿತ ಯಾರ ಹಂಗು ಅದಕ್ಕೆ, ಯಾರಿಲ್ಲ ಅದಕ್ಕೆ ಆ ಪುಟ್ಟ ಪಕ್ಷಿ, ಹೆಸರಿಹುದು ಗೀಜಗಂತೆ ಎಂದು ಕವಿ ಅರ್ಥೈಸಿದ್ದಾರೆ. ಮಧು ಕವಿತೆಯು ಹೂವಿನಿಂದ ಹೂವಿಗೆ ಮಕರಂದ ಹೀರುವ ಜೇನು ಹುಳುಗಳು ಸಿಹಿಯಾದ ಜೇನು ನೀಡುವ ಮೂಲಕ ಪರೋಪಕಾರವನ್ನು ಸಾರುವಂತೆ ಮನುಷ್ಯನಾದವನು ಪರೋಪಕಾರವನ್ನು ಅಳವಡಿಸಿಕೊಳ್ಳಬೇಕೆಂದು ಕವಿ ಹೇಳುತ್ತಾರೆ. ಭಗವಂತ ನೀಡಿದ ಕಾಯಕ ನಿಮಗೆ ಇರಿ ಹೀಗೆ ಪರರಿಗೆ ಹಿತಕ್ಕಾಗಿ, ಇರಲಿ ನಿಮ್ಮ ಜೀವನ ಹೀಗೆ ಮೆಚ್ಚುತ್ತಿರಲಿ ದೇವ ದೇವತೆಗಳು ಎಂದು ಕವಿ ಮನುಷ್ಯ ಗುಣದಿಂದ ದೈವ ಮೆಚ್ಚುಗೆ ಪಡೆಯಬೇಕೆಂದು ಆಶಿಸುತ್ತಾರೆ. ಅಲೆಮಾರಿ ಕವಿತೆಯು ಅಲೆಮಾರಿಗಳ ಬಡತನ ಬವಣೆಯನ್ನು ಚಿತ್ರಿಸುತ್ತದಲ್ಲದೆ ಅವರಿಗೂ ಉತ್ತಮ ಸ್ಥಿತಿ ಒದಗಲಿ ಎಂದು ಕವಿ ಕಾಣುವ ಪರಿ ಇದು. ಜಗದ ಒಡೆಯನ ಪಥದಲ್ಲಿ ತಡವಾಗಿಯಾದರೂ ಕಂಡೀತು ಒಂದು ದಿನ ಬೆಳಕು, ಸೂರು ನೆಲ ಊರು ಕಂಡಾರು ಬರಲಿ ಆ ಕಾಲ ಬಹುಬೇಗ. ಆಹಾ ಇಬ್ಬನಿಗಳೇ ಕವಿತೆ ಮಾಗಿಯ ಮುಂಜಾನೆ ಮೈದಡವಿ ಹೊರಬಂದಾಗ ಹಸಿರ ಸಿರಿಯ ಮೇಲೆ ಮುತ್ತುಗಳ ಮಂಜಿನ ರಾಶಿ ರಾಶಿ, ಕಣ್ಣು ಹಾಯಿಸಿದಷ್ಟು ಲಕಲಕ ಹೊಳೆಯುವ ಚಿತ್ತಾರ ಬಿಡಿಸಿದ ನವರಂಗ, ಉಂಗುರಗಳು ಬಿಳಿ ಬಿಳಿ ಹರಳುಗಳು. ಈ ಕವಿತೆಯಲ್ಲಿ ಇಬ್ಬನಿಯನ್ನು ಕವಿ ವರ್ಣಿಸಿರುವ ಪರಿ ಅತ್ಯಾಕರ್ಷಕವಾಗಿದೆ. ಕವಿತೆ ಓದಿದಂತೆ ಬೇಂದ್ರೆಯವರ ಬೆಳಗು ಕವಿತೆಯ ಭಾವ ಮನಸ್ಸಿನಲ್ಲಿ ಮೂಡುತ್ತದೆ.
ಕನ್ನಡಮ್ಮ ಕವಿತೆಯು ಕನ್ನಡ ನಾಡಿನ ಶರಣ ಸಂತ ರಾಜ್ಯರ ಶಿಲ್ಪ ನದಿಗಳ ವಿಶೇಷತೆಯನ್ನು ಸಾರುತ್ತದೆ. ಕವಿ ಕನ್ನಡ ನೆಲದಲ್ಲಿ ಜನಿಸುವುದು ನಮ್ಮೆಲ್ಲರ ಪುಣ್ಯ ಎಂದು ಭಾವಪರವಶವಾಗಿ ಹೇಳುತ್ತಾರೆ. ಕನ್ನಡ ನೆಲದಲ್ಲಿ ಜನ್ಮ ತಾಳಿದ ಪುಣ್ಯವಂತರು ನಾವೆಲ್ಲ, ಇಂಥ ಭಾಗ್ಯ ನಮಗೆ ಮಾತ್ರ, ಅನುದಿನ ನೆನಪಿರಲಿ ನಮಗೆಲ್ಲ. ಕೊಳಗೇರಿ ಕವಿತೆ 4-5 ಹೆಜ್ಜೆಗೊಂದರಂತೆ ಚಪ್ಪರಗಳು, ಗೂಡುಗಳು, ಬಂಬು ತಗಡಿನ ಗುಡಿಸಲುಗಳು, ಗುಂಡು ಕಲ್ಲುಗಳು, ಆಸರೆಗೆ ಅಲ್ಲೊಂದು ಇಲ್ಲೊಂದು, ಅದಕ್ಕೆ ಆನಿಸಿದ ಆಸರೆ ಮನೆಯಾಗಿಸಿಕೊಂಡ ಹಂದರಗಳು ಎಂದು ಕೊಳಗೇರಿ ಜನರ ವಾಸದ ಮನೆಯ ಚಿತ್ರಣವನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸುತ್ತಾರೆ. ಅಗಲಿಕೆ ಕ್ಷಣ ಕವಿತೆಯು ಮದುವೆಯಾಗಿ ಹೋಗುವ ಹೆಣ್ಣಿನ ಸ್ಥಿತಿಯನ್ನು ಚಿತ್ರಿಸಿದರೆ, ನಾವೇ ಕುಸುಮಗಳು ಕವಿತೆ ಕುಸುಮಗಳ ಸಾರ್ಥಕ ಜೀವನವನ್ನು ಚಿತ್ರಿಸುತ್ತದೆ. ದೇವರ ಹುಡುಕುತ ಕವಿತೆ ಪ್ರಕೃತಿಯ ಅಣುರೇಣುವಿನಲ್ಲಿ ದೇವರನ್ನು ಕಾಣುವ ಪರಿ ಸೊಗಸಾಗಿದೆ. ಹೀಗೆ ಇಲ್ಲಿನ ಎಲ್ಲಾ ಕವಿತೆಗಳು ಅತ್ಯಂತ ಸರಳವಾಗಿವೆ, ವಿವಿಧ ವಿಷಯ ವ್ಯಾಪ್ತಿಯನ್ನೊಳಗೊಂಡು ಓದುಗರ ಮನಸೊರೆಗೊಳ್ಳುತ್ತವೆ. ಇಂಥ ಅರ್ಥಪೂರ್ಣವಾದ ಕವನ ಸಂಕಲನವನ್ನು ರಚಿಸಿರುವ ಶ್ರೀ ಮಹಾಲಿಂಗಯ್ಯ ಕೆ ಸ್ವಾಮಿಯವರಿಗೆ ಶುಭ ಹಾರೈಕೆಗಳು. ಇದುವರೆಗೆ ವಿಶ್ವನಾಥ್ ಬಸಪ್ಪ ಡೋಣೂರ್ ಅವರು ಬರೆದಿರುವ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಹಾಗೂ ಮಹಾಲಿಂಗಯ್ಯ ಕೆ ಸ್ವಾಮಿ ಅವರ ಕವನ ಸಂಕಲನ ಬೊಗಸೆಯ ಚಂದಿರ ಈ 2 ಪುಸ್ತಕಗಳನ್ನು ಪರಿಚಯಿಸಿದವರು ಡಾಕ್ಟರ್ ಲಕ್ಷ್ಮೀಕಾಂತ್. ಸುಗಲಾರಾಣಿ ಪಲ್ಲಾಪುರ್ ಮಠ್. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.